ಫಸ್ಟ್ ಕ್ವಶನ್ ನೋಡ್ರಿ, ಇಫ್ ಟುಡೇ ಇಸ್ ಮಂಡೇ ಆಫ್ಟರ್ 61 ಡೇಸು ಯಾವ ಡೇ ಬರುತ್ತೆ? ಓಕೆ, ಫಸ್ಟು 61 ಡಿವೈಡೆಡ್ ಬೈ 7 ಮಾಡಿರಿ. ಡಿವೈಡೆಡ್ ಬೈ 7 ಏನಕ್ಕಂದ್ರೆ ಇಲ್ಲಿ ಕ್ವಶನಲ್ಲಿ ಡೇ ಕಂಡುಹಿಡಿಬೇಕು ನೀವು. ಓಕೆ, 7 ಏನಕ್ಕಂತಂದ್ರೆ ನಂಬರ್ ಆಫ್ ಡೇಸ್. ಓಕೆ, 1 ವೀಕಲ್ಲಿ ನಂಬರ್ ಆಫ್ ಡೇಸ್ ಏನು 7. ಸೊ ಡಿವೈಡೆಡ್ ಬೈ 7 8 ಟೈಮ್ಸ್. ಓಕೆ, ಎಷ್ಟಾಯ್ತು ಇದು 56. ರಿಮೈಂಡರು 5. ಓಕೆ, ಇವಾಗ ಏನು ಮಾಡಬೇಕು, ಈ ರಿಮೈಂಡರು ಇದರಲ್ಲಿ ಆ್ಯಡ್ ಮಾಡಬೇಕು. ಅಂದರೆ +5. ಮಂಡೇಲಿ +5 ಡೇಸು ಆ್ಯಡ್ ಮಾಡಬೇಕು ನೀವು. ಇವಾಗ ನೋಡಿರಿ 1 2 3 4 5 +1 ಆ್ಯಡ್ ಮಾಡಿದ್ರೆ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಅಂದರೆ ನಿಮ್ಮ ಆನ್ಸರ್ ಏನು ಸ್ಯಾಟರ್ಡೇ ಆನ್ಸರ್. ಓಕೆ, ಆಫ್ಟರ್ 61 ಡೇಸು ಯಾವ ಡೇ ಬರುತ್ತೆ ನಿಮ್ಮದು ಸ್ಯಾಟರ್ಡೇ. ಇದೇ ಥರ ನೀವು ಆಫ್ಟರ್ 61 ಡೇಸ್ ಆಯ್ತು, ಇಲ್ಲಿ ಆಫ್ಟರ್ 80 ಡೇಸು 90 ಡೇಸು ಈ ಥರ ಇಟ್ಕೊಂಡು ಸಾಲ್ವ್ ಮಾಡಿರಿ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿರಿ, 4th October 2018 ಈಸ್ ಥರ್ಸ್ಡೇ, 2nd February 2009 ಯಾವ ಡೇ? ಓಕೆ, ಇವಾಗ ಇಯರ್ ಆಫ್ ಗ್ಯಾಪು 1 ಇಯರ್ ಐತೆ. ಓಕೆ, 1 ಇಯರ್ ಗ್ಯಾಪ್ ಐತೆ. ಇವಾಗ ಏನು ಮಾಡಬೇಕಂತ ಅಕ್ಟೋಬರ್ ಐತಿ. ಓಕೆ, ಅಕ್ಟೋಬರಲ್ಲಿ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು 31. ಓಕೆ, 31ಅಲ್ಲಿ ಇದು -4 ಮಾಡಬೇಕು. ಯಾಕಂದರೆ ನಿಮ್ಮದು 4 ಡೇಟು ಮೈನಸ್ ಮಾಡಿ ಅಲ್ಲಿಂದ 2nd February ಕಂಡುಹಿಡಬೇಕು. ಓಕೆ, ಮೈನಸ್ ಮಾಡಿದ್ರೆ ಇದು ಎಷ್ಟಾಯಿತು 27. ಇದು ಅಕ್ಟೋಬರ್ ಆಯಿತು. ನೆಕ್ಸ್ಟ್ ಯಾವುದು ಬರ್ತದೆ ನವೆಂಬರಲ್ಲಿ ಎಷ್ಟು ಡೇಸ್ ಇರ್ತಾವೆ 30. ನೆಕ್ಸ್ಟು ಡಿಸೆಂಬರ್ ಎಷ್ಟು ಡೇಸ್ ಇರ್ತಾವೆ 31. ನೆಕ್ಸ್ಟು ಜನವರಿ ಎಷ್ಟು ಡೇಸ್ ಇರ್ತಾವೆ 31. ನೆಕ್ಸ್ಟ್ ಯಾವುದು ಫೆಬ್ರವರಿಯಲ್ಲಿ ಟಿಲ್ ಫೆಬ್ರವರಿ 2nd ಅಂದರೆ 2 ಆ್ಯಡ್ ಮಾಡಬೇಕು. ಇಲ್ಲಿ 2 ಆ್ಯಡ್ ಮಾಡಬೇಕು. ಟೋಟಲ್ ಸಮ್ ಮಾಡಿರಿ. ಇದು ಎಷ್ಟಾಯಿತು ಟೋಟಲು 7 8 9 10 11 ಇದು 12. ಓಕೆ, ಅಂದರೆ 121. ಓಕೆ, ಇವಾಗ ಎಷ್ಟು ಬಂತು 121. ಇವಾಗ ಏನು ಮಾಡ್ಬೇಕಂತಂದ್ರೆ ವಿಚ್ ಡೇ ಅಂತ ಕೇಳಿದ್ದಾನೆ. ಸೊ ಡಿವೈಡೆಡ್ ಬೈ 7 ಮಾಡಬೇಕು. 121 ಡಿವೈಡೆಡ್ ಬೈ 7. ಓಕೆ, 7 1 7. ಓಕೆ, ಆಮೇಲೆ ಎಷ್ಟು ಬಂತು ಇದು 5 51. ಆಮೇಲೆ 7 7 ಎಷ್ಟಾಯಿತು 49. ಅಂದರೆ ರಿಮೈಂಡರ್ ಎಷ್ಟು ಬಂತು 2. ರಿಮೈಂಡರ್ 2 ಬಂತು. ಅಂದರೆ ಥರ್ಸ್ಡೇಯಲ್ಲಿ +2 ಆ್ಯಡ್ ಮಾಡಿರಿ. ಥರ್ಸ್ಡೇಯಲ್ಲಿ +2 ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನಿಮ್ಮದು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಓಕೆ, ನಿಮ್ಮದು ಆನ್ಸರ್ ಏನು ಸ್ಯಾಟರ್ಡೇ. ಓಕೆ, ಸ್ಯಾಟರ್ಡೇ ಇಸ್ ದ ಆನ್ಸರ್. ಇದು ಕ್ವಶನ್ ನೋಡ್ರಿ, ಥರ್ಡು. ವಿಚ್ ಕ್ಯಾಲೆಂಡರ್ ವಿಲ್ ಬಿ ಸೇಮ್ ಆ್ಯಸ್ 2003. ಫಸ್ಟ್ ನೋಡ್ರಿ 2003 ಇವಾಗ ಲೀಪ್ ಇಯರ್ ಆಯ್ತಾ ಇಲ್ಲ ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಬೇಕಂದ್ರೆ ಇವಾಗ 2003 ಐತೆ. ಓಕೆ, ಲೀಪ್ ಇಯರು ಎವ್ರಿ 4 ಇಯರ್ಸ್ ಆದಮೇಲೆ ಬರುತ್ತೆ. ಸೊ ಎವ್ರಿ 4 ಇಯರ್ಸ್ ಅಂದರೆ ಡಿವೈಡೆಡ್ ಬೈ 4. ಇದು ಡಿವೈಡ್ ಮಾಡಿರಿ. ಎಷ್ಟಾಗುತ್ತೆ ನಿಮ್ಮದು 2000. ರಿಮೈಂಡರ್ ಎಷ್ಟು ಬಂತು 3 ಬಂತು. ಇವಾಗ ಟ್ರಿಕ್ಸ್ ಏನಂದರೆ ರಿಮೈಂಡರ್ 1 2 3 0 ರಿಮೈಂಡರ್ ಯಾವಾಗ ಬರುತ್ತೆ ನಿಮ್ಮದು ಲೀಪ್ ಇಯರ್ ಇದ್ದರೆ 0 ರಿಮೈಂಡರ್ ಬರ್ತದೆ. ಓಕೆ, ನೆನಪಿಕೋರಿ 1 2 3 0. ಇವಾಗ ನೋಡಿರಿ 1 ಬಂದರೆ 6 11 11 28. ರಿಮೈಂಡರ್ 1 ಬಂದರೆ 6 ಆ್ಯಡ್ ಮಾಡಬೇಕು. 2 ಬಂದರೆ 11, 3 ಬಂದರೆ 11, 0 ಬಂದರೆ 28. ಬಟ್ ಇಲ್ಲಿ ಏನೈತಿ 3 ಐತಿ. 3 ಅಂದರೆ 11 ಆ್ಯಡ್ ಮಾಡಬೇಕು. ಅದರಲ್ಲಿ 2003 + 11 ಎಷ್ಟಾಗುತ್ತೆ 2014. 2014 2003 ಸೇಮ್ ಇರುತ್ತೆ ಕ್ಯಾಲೆಂಡ್ರ್. ಓಕೆ, ನೆಕ್ಸ್ಟ್ ಕ್ವಶನ್, ಇಫ್ January 1 2007 is Monday, then January 1 2008 is which day? ಇಲ್ಲಿ ನೋಡಿರಿ, ಇಲ್ಲಿ ಮಂತ್ ಸೇಮ್ ಐತಿ, ಡೇಟ್ ಸೇಮ್ ಐತಿ. ಇಲ್ಲಿ ಮಂತ್ ಸೇಮ್ ಐತಿ, ಡೇಟ್ ಸೇಮ್ ಐತಿ, 1 ಇಯರ್ ಗ್ಯಾಪ್ ಐತಿ. ಈ ಥರ ಇದ್ದರೆ ಜಸ್ಟ್ +1 ಆ್ಯಡ್ ಮಾಡಬೇಕು. ಓಕೆ, ಅದರಲ್ಲಿ ಮಂಡೇ ಐತೆ ಅಂದರೆ ಆನ್ಸರ್ ಏನು ಟ್ಯೂಸ್ಡೇ. ಇದೇ ನಿಮ್ಮದು ಆನ್ಸರ್. ಓಕೆ, ಇಲ್ಲ ಗೊತ್ತಿಲ್ಲ ಅಂದರೆ ಇವಾಗ ನೋಡ್ರಿ ಹೆಂಗೆ ಮಾಡಬೇಕು. ಇವಾಗ 2007 ಯಾವುದೇ ಐತಿ ನಿಮ್ಮ ಡೇಸು. ಓಕೆ, ಇದು ನಾರ್ಮಲ್ ಇಯರ್ ಅಂದರೆ 365 ಡೇಸ್ ಇರ್ತಾವೆ. ಲೀಪ್ ಇಯರ್ ಅಂತಂದರೆ 366 ಡೇಸ್. ಇವಾಗ ನೋಡ್ರಿ ಇದು ನಾರ್ಮಲ್ ಇಯರ್ ಅಂದರೆ ಇದು ಡಿವೈಡ್ ಮಾಡಿರಿ. 7 5 35, 15 ಬಂತು. ಆಮೇಲೆ 2 ಟೈಮ್ಸ್ ಮಾಡಿದ್ರೆ 14 1. ಇಲ್ಲಿ ನೋಡಿರಿ, ನಾರ್ಮಲ್ ಇಯರ್ ಇದ್ದರೆ ನೀವು +1 ಆ್ಯಡ್ ಮಾಡಬೇಕು. ಓಕೆ, ಲೀಪ್ ಇಯರ್ ಇದ್ದರೆ ನೋಡಿರಿ ಇದೇನಾಗುತ್ತೆ, ಇದನ್ನು ಸೇಮ್ 35
ಇದು 16, 2 ಟೈಮ್ಸು ಇದು 14, ಇದು 2. ಇದರ ಅರ್ಥ ಏನು? ನಾರ್ಮಲ್ ಇಯರ್ ಬಂದರೆ +1 ಆ್ಯಡ್ ಮಾಡಬೇಕು ಡೇಸು, ಲೀಪ್ ಇಯರ್ ಬಂದರೆ +2. ಓಕೆ, ಇವಾಗ 2007 ನಾರ್ಮಲ್ ಇಯರ್ ಐತಿ. ಸೊ +1 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು ಮಂಡೇ ಇದ್ದರೆ ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? ಟ್ಯೂಸ್ಡೇ. ನೋಡಿರಿ ಲಾಸ್ಟ್ ಕ್ವಶನು. ಇಫ್ 31st December 2003 is Wednesday, then 7th March 2005 which day? ಇದನ್ನು 2 ಇಯರ್ ಗ್ಯಾಪ್ ಐತಿ. ಫಸ್ಟ್ ನೋಡಿರಿ 2004 ಡಿವೈಡೆಡ್ ಬೈ 4 ಮಾಡಿರಿ. ರಿಮೈಂಡರ್ 0 ಬರ್ತದೆ. 0 ಬರ್ತಂದ್ರೆ +2 ಆ್ಯಡ್ ಮಾಡ್ಬೇಕು. ಇದರಲ್ಲಿ +2 ಆ್ಯಡ್ ಮಾಡಿದ್ರೆ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ಓಕೆ, ಇದು ಫ್ರೈಡೇ ಬಂತು. ಯಾವುದು? 2004. ನೆಕ್ಸ್ಟ್ ಏನಾಗುತ್ತೆ ನಿಮ್ಮದು? 7th March 2005 ಬೇಕು. ಓಕೆ, ಇದು ಎಲ್ಲಿವರೆಗೂ ಬಂತು? ಡಿಸೆಂಬರ್ವರೆಗೂ ಬಂತು. ಬಟ್ ಇಲ್ಲೇನೈತಿ? ಮಾರ್ಚ್ವರೆಗೂ ಐತಿ. ಇದು ಫ್ರೈಡೇ ಆಯಿತು. ಓಕೆ, ಇದು ಫ್ರೈಡೇ ಆಯಿತು. ಇವಾಗ ಡಿಸೆಂಬರ್ ಐತಿ. ಡಿಸೆಂಬರಿಂದ 3 ಮಂತ್ಸ್ ತೊಗೋಬೇಕು ಮತ್ತೆ ನೀವು. ಯಾವ್ಯಾವು? ಒಂದು ಜನವರಿ, ಫೆಬ್ರವರಿ, ಮಾರ್ಚ್. ಓಕೆ, ಜನವರಿಯಲ್ಲಿ ನಂಬರ್ ಆಫ್ ಡೇಸ್ ಎಷ್ಟಿರ್ತವೆ? 31. ಫೆಬ್ರವರಿ 28. ಮಾರ್ಚ್ ಅಂದರೆ 7 ಟಿಲ್ 7 ಮಾರ್ಚ್ ಐತಿ. ಓಕೆ, ಇಲ್ಲಿ 7 ಮಾರ್ಚ್. ಸೊ 7 ಆ್ಯಡ್ ಮಾಡಿರಿ. ಎಷ್ಟೈತಿ? ಇದು 66 ಡಿವೈಡೆಡ್ ಬೈ 7. ಯಾಕಂದ್ರೆ ನಂಬರ್ ಆಫ್ ಡೇಸ್ ಕಂಡುಹಿಡಬೇಕು ನೀವು. ಓಕೆ, 9 ಟೈಮ್ಸ್. ರಿಮೈಂಡರ್ ಎಷ್ಟು ಬಂತು? 3. ಅಂದರೆ ಫ್ರೈಡೇಯಲ್ಲಿ +3 ಆ್ಯಡ್ ಮಾಡಿರಿ. +3 ಆ್ಯಡ್ ಮಾಡಿದ್ರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ. ಅಂದರೆ ಆನ್ಸರ್ ಏನು ನಿಮ್ಮದು? ಮಂಡೇ. ಓಕೆ, ಮಂಡೇ ಇಸ್ ದ ಆನ್ಸರ್. ಓಕೆ ಫ್ರೆಂಡ್ಸ್, ಮಂಡೇ ಇಸ್ ದ ಆನ್ಸರ್ ನಿಮ್ಮದು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಾಪಿಕ್ ನೋಡೋಣ. ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಚಾನಲ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.